ಆತ್ಮೀಯ ಸಾಧಕರ ಸುದ್ದಿ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ನಮ್ಮ ಚಾನೆಲಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಸಿದ್ದೇಶ್ವರ ದೇವರು ಮರಿಕಟ್ಟಿ ಪರಮ ಪೂಜ್ಯ ಸ್ವಾಮೀಜಿಗಳು ಇವತ್ತು ನಮ್ಮ ಚಾನೆಲ್ನಲ್ಲಿ ಆಸೀನರಾಗಿದ್ದಾರೆ. ಬನ್ನಿ, ಇವತ್ತಿನ ದಿನ ನಮ್ಮ ಸಂಸಾರದ ಜಂಜಾಟದಲ್ಲಿ ಅಥವಾ ಒತ್ತಡದಲ್ಲಿ ಹಲವಾರು ಸಮಸ್ಯೆಗಳ ನಡುವೆ ಇದೆಲ್ಲದಕ್ಕೂ ಕೂಡ ಆಧ್ಯಾತ್ಮದಲ್ಲಿ ಯಾವ ರೀತಿಯಾದಂತಹ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ಪರಮ ಪೂಜ್ಯರಿಂದ ನಾವು ಮಾರ್ಗದರ್ಶನವನ್ನು ಪಡೆಯೋಣ. ಪೂಜ್ಯ ಸ್ವಾಮೀಜಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಚಾನಲ್ಗೆ. ಶುಭಮಸ್ತು. ಗುರುಜಿ, ನಾವು ಈಗಾಗಲೇ ಹೇಳಿದಂತೆ ಈ ಜೀವನ, ಈ ಒಂದು ಸಂಸಾರ ಅಥವಾ ಈಗಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ತುಂಬ ಒತ್ತಡದ ಜೀವನ ಇದೆ. ಎಲ್ಲ ಟೈಮಿಂಗ್ಸಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ, ಸಮಯ 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 ಅಂತೇಳಿ. ಸೊ ಈ ಸಮಯ, ಈ ಒತ್ತಡ, ಈ ಸಂಸಾರ, ಈ ಎಲ್ಲದಕ್ಕೂ ಕೂಡ ಈ ಅಧ್ಯಾತ್ಮ ನಮಗೆ ಹೇಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ, ಅದರಲ್ಲಿ ಅದು ಹೇಗೆ ನಮಗೆ ಶಾಂತವನ್ನು ಕೊಡುತ್ತೆ ಅನ್ನೋದು. ಸದುಹೃದಯಿಗಳಿಗೆ ಇದಮಿತ್ತ ಮಾಡ್ತಕ್ಕಂಥ ಜೀವನ ನೈತಿಕತೆಯನ್ನ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಮನುಷ್ಯ ಬಂದ ಮೇಲೆ ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು ಅನ್ನುವುದು ಬಹಳ ಮುಖ್ಯವಾಗಿರುತ್ತದೆ. ಜೀವನ ಮುಖ್ಯ ಅಲ್ಲ, ಜೀವನದ ಮೌಲ್ಯವನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ. ಮನುಷ್ಯ ಜನ್ಮ ಸಾಮಾನ್ಯವಾಗಿ ಎಲ್ಲರಿಗೂ ಬಂದುಬಿಟ್ಟಿರುತ್ತದೆ. ಆದರೆ ಮನುಷ್ಯತ್ವ ಅನ್ನುವಂಥದ್ದು ಸುಮ್ಮನೆ ಬರೋದಿಲ್ಲ. ಮನುಷ್ಯ ಜನ್ಮ ಬಂದರೂ ಕೂಡ ಮನುಷ್ಯತ್ವ ಬರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಮನುಷ್ಯತ್ವ ಬರದೆ ಹೋಗಿಬಿಟ್ರೆ ಆ ಮನುಷ್ಯ ಜನ್ಮ ನಷ್ಟವಾಗಿ ಹೋಗುತ್ತೆ. ಆ ಮನುಷ್ಯ ಜನ್ಮ ದುಃಖವನ್ನು ಕೊಡುತ್ತೆ, ನಷ್ಟವನ್ನು ಉಂಟು ಮಾಡುತ್ತೆ. ಹಾಗಾಗಿ ಮನುಷ್ಯತ್ವ ಬರಬೇಕು ಅಂತಂದರೆ ಕ್ರಿಯಾವಂತನಾಗಬೇಕು, ಕ್ರಿಯಾಶೀಲನಾಗಬೇಕು, ಚಾರಿತ್ರ್ಯವಂತನಾಗಬೇಕು, ಚಾರಿತ್ರ್ಯಶೀಲನಾಗಬೇಕು, ಸತ್ಕರ್ಮಿ ಆಗಬೇಕು, ಸಜ್ಜನನಾಗಬೇಕು, ವಿದ್ಯಾವಂತನಾಗಬೇಕು, ವಿದ್ವಜ್ಜನ ವಿಧೇಯನಾಗಬೇಕು, ಸಾಧು ಜೀವಿಗಳನ್ನು ಅಳವಡಿಸಿಕೊಳ್ಬೇಕು, ಸಾಧು ಜೀವನವನ್ನು ಮಾಡಿ ತಾನು ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತ ತಿಷ್ಠತ್ಯ ಕರ್ಮಕೃತ. ಭಗವದ್ಗೀತಾ ಹೇಳುವ ಮಾತು, ಮನುಷ್ಯನು ಯಾವಾಗಲೂ ಕೂಡ ಕೆಲಸ ಮಾಡ್ತಾನೆ ಇರ್ತಾನೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಈತನಿಗೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಯಾವಾಗಲೂ ಕೂಡ ಈತನು ಕೆಲಸವನ್ನು ಮಾಡ್ತಾ ಇರ್ತಾನೆ. ಕ್ಷಣಮಪಿ ಅಂತಂದ್ರೆ ಒಂದು ಕ್ಷಣವೂ ಕೂಡ ಈತನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಅಕರ್ಮಕೃತ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲಂತೆ, ಕೆಲಸ ಮಾಡ್ತಾನಂತೆ. ಕಾರ್ಯತೆ ಹಿ ಅವಶಃ ಕರ್ಮ, ಕಾರ್ಯತೆ ಕೆಲಸವನ್ನು ಮಾಡ್ತಾ ಇರ್ತಾನಂತೆ. ಏನು ಸರ್ವ ಪ್ರಕೃತಿ ಜೈರ್ಗುಣೈಹಿ, ಸರ್ವ ಪ್ರಕೃತಿರ್ಜೈಗುಣೈಹಿ. ಇದೆಲ್ಲ ಏನು ಇವನ ಗುಣಗಳು, ಇವನ ಸ್ವಭಾವಗಳು ನಿತ್ಯ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದು ಪ್ರಕೃತಿ ದತ್ತವಾಗಿರುವಂಥದ್ದು. ಈ ರೀತಿ ಇದ್ದರೂ ಕೂಡ ಈತನು ಸುಖಿಯಾಗಿಲ್ಲ. ಮನುಷ್ಯನು ಕೆಲಸ ಮಾಡಿದರೆ ಸುಖವಾಗಬೇಕು, ಮನುಷ್ಯನು ಉದ್ಯೋಗ ಮಾಡಿದರೆ ಅದರಿಂದ ಲಾಭ ಆಗಬೇಕು. ಮನುಷ್ಯನು ಒಂದು ಯಾವುದಾದ್ರೂ ಕೆಲಸ ಮಾಡಿದ ಅಂತಂದ್ರೆ ಅದರಿಂದ ಆತನಿಗೆ ಸಮಾಧಾನ, ಶಾಂತಿ, ಸುಖ, ಸೌಖ್ಯಗಳು ಸಿಗಬೇಕು. ಈತನು ಕೆಲಸ ಮಾಡ್ತಾ ಇದ್ದಾನೆ, ಶಾಂತಿ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನಗಳಿಲ್ಲ, ದುಃಖಗಳನ್ನೇ ಮತ್ತೆ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದಾನೆ. ಕೆಲಸ ಎಂಥದ್ದು ಮಾಡ್ತಾ ಇದ್ದಾನೆ ಅಂತಂದ್ರೆ ದುಃಖಗಳ ಬರತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಈಗ ನೋಡಿ, ಕೆಲಸ ಒಬ್ಬನ ಕೊಲೆ ಮಾಡೋದು ಕೆಲಸ ಆಗಿರುತ್ತೆ, ಒಬ್ಬನಿಗೆ ಅನ್ನದಾನ ಮಾಡೋದು ಕೆಲಸ ಆಗಿರುತ್ತೆ, ಹೌದಲ್ವೇ? ಒಂದು ಮನೆ ದರೋಡೆ ಮಾಡೋದು ಕೆಲಸ ಆಗಿರುತ್ತೆ, ಒಂದು ಮನೆ ಕಟ್ಟಡ ಮಾಡೋದು ಕೆಲಸ ಆಗಿರುತ್ತದೆ. ಈ ರೀತಿ ಕೆಲಸ ಅನ್ನುವಂಥದ್ದು ದುಷ್ಕರ್ಮನೂ ಕರ್ಮನೇ, ಸುಕರ್ಮವೂ ಕರ್ಮನೇ, ಕೆಟ್ಟ ಕೆಲಸವೂ ಕೆಲಸವೇ, ಒಳ್ಳೆ ಕೆಲಸವೂ ಕೆಲಸವೇ. ಹೀಗೆ ಎರಡೂ ರೀತಿಯಾಗಿರ್ತಕ್ಕಂಥ ಕೆಲಸಗಳೇ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸುಕರ್ಮಗಳನ್ನು ಅಳವಡಿಸಿಕೊಂಡಿಲ್ಲ, ದುಷ್ಕರ್ಮಗಳಿಗೆ ಬಲಿಯಾಗಿದ್ದಾನೆ. ದುಷ್ಕರ್ಮಗಳಿಂದ ಹೊರಗೆ ಬರಬೇಕಾಗಿತ್ತು, ಹೊರಗೆ ಬರ್ತಾ ಇಲ್ಲ. ಅಥವಾ ಈತನು ದುಷ್ಕರ್ಮವನ್ನು ಮಾಡಲಿ ಅಥವಾ ಸುಕರ್ಮವನ್ನು ಮಾಡಲಿ, ಈತನಿಗೆ ಯಾವುದಾದ್ರೂ ಸುಖ ಇದೆ ಏನು ಅಂತಂದ್ರೆ
ದುಷ್ಕರ್ಮದಿಂದ ಖಂಡಿತವಾಗಿ ಸುಖ ಇಲ್ಲ. ಸುಕರ್ಮದಿಂದ ಈತನಿಗೆ ಸುಖವಾಗಬಹುದು, ಆತನು ಸುಕರ್ಮಗಳನ್ನು ಈತನು ಮಾಡ್ತಾ ಇಲ್ಲ. ಹಾಗಾಗಿ ಪರೋಪಕಾರ ಪುಣ್ಯಾದಿಗಳೇ ಸುಕರ್ಮ ಅಂತ ಹೇಳಿಕೊಂಡಿದೆ. ಮನುಷ್ಯನಿಗೆ ಧಾರ್ಮಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಶಾಂತಿಯನ್ನು ನೀಡುವಂಥದ್ದೇ ಪರೋಪಕಾರಾದಿಗಳು. ಈಗ ನೋಡಿ, ಮನುಷ್ಯನು ಸುಮ್ಮನೆ ಕೂತ್ಕೊಂಡ್ರು ಕೂಡ ಆ ಕಡೆ ಈ ಕಡೆ ಕೈ ತಿರುಗಾಡ್ತಾನ. ಸುಮ್ಮನೆ ಕೂತ್ಕೊಂಡ ಅಂತಂದ್ರೆ ಏನಾದರೂ ಯೋಚನೆಗಳನ್ನು ಮಾಡ್ತಾನ, ಒಳ್ಳೆ ಆಲೋಚನೆ ಅಂತೂ ಮಾಡೋದಿಲ್ಲ. ಹಾಗಾಗಿ ಸುಮ್ಮನೆ ಕೂತ್ಕೋಬಾರದು ಅನ್ನುವಂಥ ತಾತ್ಪರ್ಯ. ಕಾರಣ ಏನಂತಂದ್ರೆ ಇಂದ್ರಿಯಗಳಾಯಿತು, ಮನುಷ್ಯನಲ್ಲಿರುವಂಥವು ಮನಸ್ಸಾಯಿತು, ಬುದ್ಧಿ ಆಯಿತು, ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಒಂದು ಶರೀರ, ಇನ್ನು 10 ಇಂದ್ರಿಯಗಳು, 5 ಪ್ರಾಣಗಳು, 2 ಮನಸ್ಸು ಬುದ್ಧಿ ಮತ್ತು ಇನ್ನೆರಡು ಚಿತ್ತ ಅಹಂಕಾರ. ಇವೆಲ್ಲವೂ ಕೆಲಸ ಮಾಡ್ತಕ್ಕಂಥ ಏನು ಗುಂಪುಗಳಿವೆಲ್ಲ. ಟೀಮ್ ಇದೊಂಥರ. ಇಂದ್ರಿಯಗಳ ಒಂದು ಟೀಮ, ಪ್ರಾಣದ ಒಂದು ಟೀಮ, ಶರೀರದ ಒಂದು ಟೀಮ, ಆಮೇಲೆ ಅಂತಃಕರಣದ ಒಂದು ಟೀಮ್. ಇದು 4 ಸಮೂಹ ಇದೆ ಇಲ್ಲಿ. ಈ 4 ಸಮೂಹಗಳು ಕೂಡ ಕೆಲಸ ಮಾಡಬೇಕು. ಇದರಲ್ಲಿ ಒಂದು ಯಾವುದಾದ್ರೂ ಕೆಲಸ ಮಾಡಲಿಲ್ಲ ಅಂತಂದ್ರೆ ಇದು ಆರೋಗ್ಯವಾಗಿರೋದಿಲ್ಲ. ಈ 4 ಕೂಡ ಕೆಲಸ ಮಾಡಬೇಕಂದ್ರೆ ಒಳ್ಳೆ ಕೆಲಸನ ಮಾಡಬೇಕು ಅಂತ ಅರ್ಥ. ಏನು ನೀತಿ ಮಾತು ಏನು ಹೇಳುತ್ತೆ ಏನಂತಂದ್ರೆ, ಮನುಷ್ಯನಲ್ಲಿ ಮನಸ್ಸೇಕಂ ವಚಸ್ಸೇಕಂ ಕರ್ಮನ್ನೇಕಂ ಮಹಾತ್ಮನಃ, ಮನಸ್ಸೇಕಂ ವಚಸ್ಸೇಕಂ ಕರ್ಮನ್ನೇಕಂ ದುರಾತ್ಮನಃ ಅಂತ ನೋಡಿ. ಎಷ್ಟು ಇದು ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂದ್ರೆ, ಮನಸ್ಸು ಒಂದು ತರ ಅಂತೆ, ಆಮೇಲೆ ಮಾತು ಒಂದು ತರ ಅಂತೆ, ಕೆಲಸ ಇನ್ನೊಂದು ತರ ಅಂತೆ. ಈ ರೀತಿ ಮಾಡುವಂತ ಗುಣವುಳ್ಳವನನ್ನ ದುರಾತ್ಮ ದುರಾತ್ಮ ಅಂತ ಕರಿಬೇಕು. ಅವನಿಗೆ ಈ ಲೋಕದಲ್ಲಿ ಸುಖ ಇಲ್ಲ, ಪರಲೋಕದಲ್ಲಿಯೂ ಸುಖ ಇಲ್ಲ, ಹುಟ್ಟಿದಾಗಲೂ ಸುಖ ಇಲ್ಲ, ಸತ್ತಾಗಲೂ ಸುಖ ಇಲ್ಲ ಅಂತ ಅರ್ಥ. ಮನುಷ್ಯ ಇಲ್ಲಿ ಹುಟ್ಟಿ ಬೆಳೆದಾನ, ಸತ್ತ ಮೇಲೆ ಆದ್ರೂ ಸುಖ ಸಿಗ್ಬೇಕಲ್ಲ ಇವನಿಗೆ. ಸತ್ತ ಮೇಲೂ ಸುಖ ಇಲ್ಲ ಅಂತಂದ್ರೆ ಇವನು ಸಾಯುವುದೇ ಆತಕ್ಕೆ. ಇನ್ನು ಹುಟ್ಟಿ ಬಂದ ಆ ತರ ದುಃಖವನ್ನು ಅನುಭವಿಸಿದ, ಹುಟ್ಟಿ ಬಂದ ಅಂದ್ರೆ ಹುಟ್ಟಿ ಬಂದ ಮೇಲಾದ್ರೂ ಸುಖ ಸಿಗ್ಬೇಕಲ್ಲ. ಇಲ್ಲಿ ಅಂತಿರ್ತಾನೆ, ಅಯ್ಯೋ ನಾ ಹುಟ್ಟಿ ಬಂದು ಏನು ಸುಖ ಸಿಗಲಿಲ್ಲ ನನಗೆ ಅಂತ ಬಹಳ ಜನ ಇದನ್ನ ಹೇಳ್ತಾರೆ. ಯಾಕೆ ಹೇಳ್ತಾರ? ಅಲ್ಲಿ ಕರ್ಮ ವೃತ್ತಿ ಇಲ್ಲ, ಸುಕರ್ಮ ವೃತ್ತಿ ಇಲ್ಲ. ಅದಕ್ಕಾಗಿ ಸುಕರ್ಮ ವೃತ್ತಿಯನ್ನು ಅಳವಡಿಸಿಕೊಳ್ಬೇಕು. ಮನಸ್ಸೇಕಂ ವಚಸ್ಸೇಕಂ ಕರ್ಮನ್ನೇಕಂ ಮಹಾತ್ಮನಃ. ಮಹಾತ್ಮ ಮಹಾತ್ಮ ಅಂತಂದ್ರೆ ಮನಸ್ಸು ಒಂದೇ ತರ ಇರಬೇಕು, ಮಾತು ಒಂದೇ ತರ ಇರಬೇಕು, ಕರ್ಮವೂ ಒಂದೇ ತರ ಇರಬೇಕು. ಈ ರೀತಿ ಇತ್ತು ಅಂತಂದ್ರೆ ಅವನು ಮನುಷ್ಯನೇ ಮಹಾತ್ಮ ಅಂತ ಹೇಳಿಸ್ಕೊಳ್ತಾನೆ. ಹೌದಲ್ವೇ? ಮನಸ್ಸು ಒಂದೇ ತರ ಇಟ್ಕೊಂಡು, ಮಾತು ಒಂದೇ ತರ ಮಾತಾಡಿ, ಕೆಲಸನೂ ಒಂದೇ ತರ ಮಾಡಿದ ಅಂತಂದ್ರೆ ಬಹಳ ಈಜಿ. ತಾನು ಏನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೋ ಅದನ್ನ ಮಾತನಾಡೋದಪ್ಪ, ತಾನು ಏನು ಮಾತಾಡ್ತಾನೋ ಅದನ್ನ ಮಾಡೋದಪ್ಪ. ಇನ್ನೊಬ್ಬರು ಯೋಚನೆ ಮಾಡಿದ್ದನ್ನು ನೀವು ಮಾಡೋದು ಬೇಡ, ಇನ್ನೊಬ್ಬರು ಹೇಳಿದ್ದನ್ನು ನೀವು ಮಾಡೋದು ಬೇಡ. ಹೌದಲ್ವೇ? ನೀವು ಏನು ಯೋಚನೆ ಮಾಡಿದಿರಿ ಅದನ್ನು ಮಾಡಿ, ನೀವೇನು ಮಾತನಾಡಿದಿರಿ ಆ ಕೆಲಸ ಮಾಡಿ. ಇಷ್ಟು ಮಾಡಿದ್ರೆ ಮಹಾತ್ಮ ಅಂತ ಹೇಳಿಸ್ಕೊಳ್ತಾನೆ. ಇದರಿಂದ ಈತನಿಗೆ ಸುಖ ಸಿಗುತ್ತೆ ಅಂತೆ. ಈತನಿಗೆ ಸುಖ ಯಾರು ಕೊಡ್ತಾರೆ ಇದರಿಂದ ಅಂತಂದ್ರೆ ಭಗವಂತನೇ ಕೊಡ್ತಾನೆ. ಇಷ್ಟಾನ್ ಭೋಗಾನ್ ಹಿವೋ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ ಅಂತ ಭಗವದ್ಗೀತೆ ಹೇಳುತ್ತೆ. ಈ ತರ ನೀನು ಕೆಲಸ ಮಾಡ್ತಾ ಇದ್ದಿ ಅಂತಂದ್ರೆ ನಿನ್ನ ಇಷ್ಟಾರ್ಥಗಳೆಲ್ಲವನ್ನ ಭಗವಂತನೇ ಕೊಡುತ್ತಾನೆ, ದೇವತೆಗಳೇ ಕೊಡುತ್ತಾರೆ. ನಾವಿಲ್ಲೆಲ್ಲ ನೋಡ್ತಿರ್ತೇವಲ್ವೇ, ನಾವು ಏನೋ ಸತ್ಕಾರ್ಯ ಮಾಡ್ತಾ ಇದ್ರೆ, ಪುಣ್ಯ ಕಾರ್ಯ ಮಾಡ್ತಾ ಇದ್ರೆ ಯಾರ್ಯಾರೋ ಬಂದು ರೇಷನ್ ತಂದು ಸುರಿತಾರ, ಯಾರ್ಯಾರು ಬಂದು ದುಡ್ಡು ಕೊಡ್ತಾರ. ಹೌದಲ್ವೇ? ನಾವು ಇವಾಗ ಒಂದು ಸತ್ಕಾರ್ಯ ಶ್ರಾವಣ ಮಾಸ ಬಂತು, ಪುರಾಣ ಪ್ರವಚನಗಳನ್ನು ಇಟ್ಕೊಂಡಿವಿ, ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿವಿ, ಜಾತ್ರೆ ಮಹೋತ್ಸವ ಇಟ್ಕೊಂಡಿವಿ ಅಂತಂದ್ರೆ ಏನಂತಾರ, ಅಲ್ಲಿ ನಾವೊಂದು ಬೋರ್ಡ್ ಹಾಕಿದ್ರೆ ಸಾಕು. ಹೌದಲ್ವೇ? ಬ್ಯಾನರ್ ಕಟ್ಟಿದ್ರೆ ಸಾಕು, ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಇದಕ್ಕೆ ತಮ್ಮ ತನು ಮನ ಧನ ಸೇವೆಯನ್ನು ಸಮರ್ಪಿಸಿ ಅಂತ ಹೇಳ್ಬಿಟ್ರೆ ಸಾಕು. ಕೇಳ್ಕೊಂತ ಬಂದು ಏನ್ ಮಾಡ್ಬೇಕು, ನಾವೇನು ಸೇವೆ ಮಾಡ್ಬೇಕು, ನಮ್ಗೇನ್ ಕೊಡ್ತೀರಿ ಅಂತ ಬಂದು ಕೇಳ್ತಾರೆ, ದಾನ ಮಾಡ್ತಾರೆ, ಧರ್ಮ ಮಾಡ್ತಾರೆ, ಬಂದು ಸೇವಾ ಮಾಡ್ತಾರೆ. ಹೌದಲ್ವೇ? ಇದು ನಮ್ಮ ಪರಂಪರೆ ಭಾರತದ ಇತಿಹಾಸದಿಂದಲೂ ಬಂದಿದೆಯಲ್ವೇ? ಮತ್ತಿನ್ನು ನಾವು ಈ ಒಳ್ಳೆ ಕೆಲಸ ಮಾಡಿದ್ರೆ ಈ ಮನುಷ್ಯರೇ ಕೊಡ್ಬೇಕಾದಾಗ ದೇವತೆಗಳು ಕೊಡಲ್ವೇ? ದೇವತೆಗಳು ನಾವು ಏನೇನು ಮಾಡ್ತೀವಿ ಅದನ್ನ ಎಲ್ಲವನ್ನು ನೋಡ್ತಿರ್ತಾರ. ಅದಕ್ಕೆ ಸುಕರ್ಮ ವೃತ್ತಿಶೀಲನಾಗಬೇಕು ಅಂತ. ಯಾರು ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಹೋದಾರೋ ಇತಿಹಾಸದಲ್ಲಿನೇ ಇಲ್ಲ. ಹೌದಲ್ವೇ? ಒಳ್ಳೆಯ ಕೆಲಸ ಮಾಡಿ
ಏನು ಅನಾಹುತ ಮಾಡಿಕೊಂಡವರು, ಅಪಾಯಕ್ಕೆ ಗುರಿಯಾದವರು ಯಾರೂ ಇಲ್ಲ. ಒಳ್ಳೆಯ ಕೆಲಸ ಮಾಡಿದವರೇ ಉತ್ತಮ ಅವಕಾಶಗಳನ್ನು ಹೊಂದಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದವರೇ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದವರೇ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಕೀರ್ತಿಯನ್ನು ಪಡೆದಿದ್ದಾರೆ, ಹೆಸರನ್ನು ಉಳಿಸಿಕೊಂಡಿದ್ದಾರೆ. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರನ ದೃಷ್ಟಾಂತ ನಾವು ತಗೊಂಡ್ರೆ, ಸತ್ಯ ಹರಿಶ್ಚಂದ್ರ ಇದ್ದದ್ದು ಯಾವಾಗ? ರಾಮಾಯಣ ರಾಮ ಬರುವ ಮುಂಚೆ ಎಷ್ಟೋ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಹರಿಶ್ಚಂದ್ರ ಇರೋದು. ಅಂತೂ ಒಟ್ಟು ಹರಿಶ್ಚಂದ್ರ ಆತನು ಬಹಳ ಸತ್ಯನಿಷ್ಠೆಯಲ್ಲಿ ಕೀರ್ತಿಯ ಪತಾಕೆಯನ್ನು ಹಾರಿಸಿದವನು. ಹಾಗಿರ್ಬೇಕಾದಾಗ ಹರಿಶ್ಚಂದ್ರನ ಕಥೆಯನ್ನು ನಾವು ಕೇಳಿದರೆ ಏನು ಏನು ಮಾತಾಡ್ಬೇಕಂತ ಗೊತ್ತಾಗುತ್ತಲ್ವ, ನಾವು ಹೇಗಿರ್ಬೇಕು ಅಂತ ಗೊತ್ತಾಗುತ್ತಲ್ವ. ಹರಿಶ್ಚಂದ್ರ ನಮ್ಗೆ ದುಃಖ ಬಂತು ಅಂತ ನಾವು ಜಾರಿಕೊಳ್ಳೋದಕ್ಕೆ ತಪ್ಪು ಮಾತಾಡ್ತೇವೆ. ಅಯ್ಯೋ ನಾನು ಮಾತಾಡಿದೆ, ನಮಗೆ ಈ ಥರ ಆಯಿತು, ಅದಕ್ಕೆ ನಾನು ಹೀಗೆ ಹೇಳಿದೆ ಹಾಗೆ ಹೇಳಿದೆ ಅಂತ. ಮನುಷ್ಯನು ಸುಳ್ಳು ಮಾತಾಡುವ ಅವಶ್ಯಕತೆ ಇಲ್ಲ, ತಪ್ಪು ಮಾಡುವ ಅವಶ್ಯಕತೆ ಇಲ್ಲ. ಮನುಷ್ಯನಿಗೆ ದುಃಖ ಪಡುವ ಅವಶ್ಯಕತೆ ಬರೋದಿಲ್ಲ. ಅವಾಗ ಇವನು ಸುಳ್ಳು ಹೇಳೋದು ಬೇಡ, ಇವನು ತಪ್ಪು ಮಾಡೋದು ಬೇಡ. ಇವನು ಉಳಿಸ್ಕೊಂಡಿದ್ದ ಅಂತಂದ್ರೆ ಈತನು ಸುಖವಾಗಿ ಖಂಡಿತವಾಗಿ ಇರುತ್ತೆ. ಈತನಿಗೆ ಮನುಷ್ಯನಿಗೆ ಅಂತಿಮದಲ್ಲಿ ಸುಖ ಇರಬೇಕು ಅನ್ನೋದು ತಾತ್ಪರ್ಯ. ಸುಖಾಂತ್ಯವಾಗಬೇಕು ಅಂತ ಎಲ್ಲ ಶಾಸ್ತ್ರಗಳು ಹೇಳುತ್ತೆ. ನೀನು ಹಾರಾಡುವಾಗ ಏನಿದೆಯಲ್ಲ ಅವನ್ನೆಲ್ಲ ನೀನು ದುಃಖನೂ ಇರುತ್ತೆ, ಸುಖನೂ ಇರುತ್ತೆ. ಸುಖಿಯ ದುಃಖಿಯ ಸಮಯಕೃತ್ವ ಲಾಭೋ ಜಯವು. ನಾವು ಯಾರು ಭಗವಂತನಿಂದ ಇಲ್ಲಿ ಎಲ್ಲನೂ ಕಟ್ಕೊಂಡು ಬಂದವ್ರಿಲ್ಲ. ಇಲ್ಲಿ ಇರಬೇಕಾದಾಗ ಎಲ್ಲ ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ಈ ಸುಖ ದುಃಖಗಳನ್ನು ನೋಡಿಕೊಂಡು ಸುಖ ಬಂದಾಗ ಕೇಕೆ ಹೊಡೆಯೋದು, ದುಃಖ ಬಂದಾಗ ಯಾರ್ದೋ ಮನೆ ದರೋಡಿ ಮಾಡೋದು ಅಂತಂದ್ರೆ ಹೇಗೆ? ದುಃಖ ಬಂತು ಯಾರ್ದರ ಮೇಲೆ ಹೋಗಿ ನಾವು ಬೀಳೋದು ಅಂತಂದ್ರೆ ಹೇಗೆ? ಹೌದಲ್ವೇ? ಸುಖನೂ ಅನುಭವಿಸ್ಬೇಕು, ದುಃಖವನ್ನು ಅನುಭವಿಸ್ಬೇಕು. ಸುಖ ಬಂತು ಅಂತಂದ್ರೆ ನಾವು ಏನು ಮಾಡುವ ಅವಶ್ಯಕತೆ ಇಲ್ಲ. ದುಃಖ ಬಂತು ಅಂತಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ಸುಖ ದುಃಖಗಳನ್ನು ಸಮನಾಗಿ ನೋಡ್ಬೇಕಾಯ್ತು. ಈ ಕಾರಣ ಏನು ಅಂತಂದ್ರೆ ನಾವು ಮಾತು ಒಂದೇ ತರ ಇರಬೇಕು, ಮನಸ್ಸು ಒಂದೇ ತರ ಇರಬೇಕು, ನಮ್ಮ ಕೆಲಸವೂ ಒಂದೇ ತರ ಇರಬೇಕು. ಈ ರೀತಿ ಇತ್ತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಜೀವನ ಸುವರ್ಣವಾಗುತ್ತದೆ, ನಮ್ಮ ಜನ್ಮ ಪಾವನವಾಗುತ್ತದೆ. ಅದಕ್ಕೆ ಭಗವಂತ ಹೇಳಿದ್ದು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ದುಷ್ಟತ್ವ ಕರ್ಮಕೃತ ಕಾರ್ಯತೆ ಹವಸಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಇನ್ನು ಸ್ವಭಾವ ಇದು. ಕೆಲಸ ಮಾಡೋದು ಮನುಷ್ಯನ ಸ್ವಭಾವ, ಶರೀರದ ಸ್ವಭಾವ. ನೋಡಿ, ಪ್ರಾಣ ನಾವು ನಿದ್ರೆ ಮಾಡ್ತಿದ್ರು ಕೂಡ ಪ್ರಾಣ ಕೆಲಸ ಮಾಡ್ತಿರುತ್ತೆ, ಹೌದಲ್ವೇ? ಕೈಗಳು ಕಾಲುಗಳು ಆ ಕಡೆ ಹರಿದಾಡ್ತಾ ಇರ್ತಾವೆ, ಸುಮ್ಮ ಕೂತಿದ್ರು ಕೂಡ ಅವು ಕೆಲಸ ಮಾಡ್ತಕ್ಕಂಥ ಸ್ವಭಾವನ ಅವುಗಳಲ್ಲಿದೆ. ನೀ ಮಾಡೋದಲ್ಲ, ಅವ ಮಾಡ್ತಿರ್ತಾವ. ಅವುಗಳಲ್ಲಿ ಒಳ್ಳೆ ಕೆಲಸಕ್ಕೆ ತೊಡಗಿಸಿ. ನೀರು ಹರಿದು ಕೂಡ್ಕೊಂಡು ಸಮುದ್ರ ಸೇರ್ತಾ ಇರುತ್ತೆ. ಆ ನೀರಿಗೆ ನಾವು ಆನೆ ಕಟ್ಟಿ ಹೊಲಗಳಿಗೆ ಹಾಸ್ಕೊಂಡು ಬಿಟ್ರೆ ಬೆಳೆ ಬರುತ್ತೆ. ಕೆರೆಗಳು ತುಂಬಿಸ್ಕೊಂಡ್ರೆ ಊರು ಜನ ಎಲ್ಲ ಕುಡಿತಾರ, ಹೌದಲ್ವೇ? ಅದು ಬಿಟ್ಬಿಟ್ರೆ ಹಾಗೆ ಸಮುದ್ರ ಹೋಗಿ ಸೇರುತ್ತೆ. ಇಲ್ಲಿ ಯಾರಿಗೆ ಏನು ಬೆಳೆ ಬಂತು, ಯಾವ ದನಗಳು ಕರುಗಳು ಹಸುಗಳು ಪ್ರಾಣಿಗಳು ನೀರು ಕುಡಿದವು, ಯಾರಿಗೂ ಸುಖ ಸಿಗಲಿಲ್ಲ. ಹಾಗೆ ಇಲ್ಲಿ ನಮ್ಮ ಇಂದ್ರಿಯಗಳು ಕೂಡ ಹರಿದು ಹೋಗ್ತಾ ಇರ್ತಾವ, ಸುಮ್ಮನೆ ಏನು ಕೆಲಸ ಮಾಡ್ತಾ ಇರ್ತಾವ. ಅವುಗಳನ್ನು ಹಾಗೆ ಹೋಗೋದಲ್ಲೇ ಒಳ್ಳೆ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಒಳ್ಳೆ ಹೆಸರು ಬರುತ್ತೆ. ಸ್ವಾಮಿ ವಿವೇಕಾನಂದರ ಉದಾಹರಣೆ ತಗೋಣ. ಅವರು ಒಳ್ಳೆ ಕೆಲಸಕ್ಕೆ ತೊಡಗಿಸ್ಕೊಂಡ್ರು. ಅಬ್ದುಲ್ ಕಲಾಂ ಅವರ ನಿದರ್ಶನ ತಗೋಣ. ಇಂತಹ ಎಷ್ಟು ನಿದರ್ಶನಗಳು. ಎಲ್ಲರಿಗೂ ಒಂದೊಂದು ಅವಕಾಶ ಇರುತ್ತೆ. ಒಂದೊಂದರಲ್ಲಿ ಅವರು ಸೀಮಿತವಾಗೋದಕ್ಕೆ, ಒಂದೊಂದರಲ್ಲಿ ಅವರು ಸೀಮೆ ಮೀರುವುದಕ್ಕೆ ಅವಕಾಶಗಳಿರುತ್ತೆ. ಯಾರು ಅದರಲ್ಲಿ ತಮ್ಮನ್ನು ಎಷ್ಟು ತೊಡಗಿಸ್ತಾರೋ ಅಷ್ಟು ಆ ಕೆಲಸ ಅವರನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಹಾಗಾಗಿ ನಾವು ಒಳ್ಳೆಯ ಕೆಲಸಗಾರರಾಗಬೇಕು. ಒಳ್ಳೆಯ ಕೆಲಸದಿಂದಲೇ ನಮಗೆ ಒಳ್ಳೆಯ ಹುದ್ದೆ ಆಯಿತು, ಒಳ್ಳೆಯ ಅವಕಾಶಗಳಾಯಿತು, ಗೌರವ ಆಧಾರಗಳು ನಮ್ಮ ಉದ್ಯೋಗದಿಂದಲೇ ಬರುವಂಥವು. ಉದ್ಯೋಗಿನಂ ಪುರುಷ ಸಿಂಹೋ ಉಪೈತಿ ಲಕ್ಷ್ಮಿ. ಉದ್ಯೋಗವಂತನನ್ನ ಲಕ್ಷ್ಮಿ ಕೂಡ ಬಂದು ಸುತ್ತುವರಿತಾಳೆ, ಅವನ ಸೇವೆ ಮಾಡ್ತಾಳೆ ಅನ್ನುವಂಥದ್ದು ನೀತಿ ಶಾಸ್ತ್ರ ಇದೆ. ಹಾಗಾಗಿ ಉದ್ಯೋಗದಿಂದಲೇ ನಾವು ಸುಖಿಗಳಾಗೋದಕ್ಕೆ ಸಾಧ್ಯ ಇದೆ. ನಮ್ಮ ಯುವಕರು ಕೂಡ ಉದ್ಯೋಗವನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥ ಮಾತು ಇಲ್ಲಿದೆ. ಮನುಷ್ಯರಿಗೆ ತುಂಬಾ ಹತ್ತಿರ ಆಗುವಂಥದ್ದು, ಅವ್ರಿಗೆ ಒಂದು ಮಾರ್ಗ ಸಿಗುವಂತಹ ಸಾಕಷ್ಟು ವಿಷಯವನ್ನು ನಮ್ಗೆ ಈಗ ತಿಳಿಸ್ಕೊಟ್ರೆ ಗುರುಜಿ. ಸೊ ಅದೇ ರೀತಿಯಾಗಿ ಇವಾಗ ಈಗಿನ ಜನರೇಷನ್ ಏನಿದೆ ಇದೆಯಲ್ಲ, ಈಗ ನಮ್ಮ ತಂದೆ ತಾಯಿಯವರ ಜನರೇಷನ್ ಅನ್ನ ತೆಗೆದುಕೊಂಡ್ರೆ, ಸೊ ಅವರಲ್ಲಿ ಭಕ್ತಿ ಭಾವ ಜಾಸ್ತಿ ಇತ್ತು. ಸಾಧುಗಳು, ಸತ್ಪುರುಷರು, ಮಠಗಳು ಇವಕ್ಕೆಲ್ಲ ಅವರು ಹೋಗುವಂಥದ್ದು, ಅಲ್ಲೆಲ್ಲ ಭಕ್ತಿ ಸೇವೆ ಸಲ್ಲಿಸುವಂಥದ್ದು. ಸೊ ಅದೆಲ್ಲ ಹಿಂದಿಂದ ಅವರ ತಂದೆ ತಾಯಿಗಳು ಕೊಟ್ಟಂತ ಸಂಸ್ಕಾರ ಅವ್ರಿಗೆ ಬಂದಿತ್ತು. ಸೊ ಅವರು ಈಗಿನ ಜನರೇಷನ್ ಏನಿದೆ, ಈಗಿನ ಆಧುನಿಕತೆಗೆ ಜಾಸ್ತಿ ಇದು ಮಾಡುವಂಥದ್ದು, ಅಥವಾ ನಾವು ಈಗಿನ ಜಂಜಿಗಳು ಅನ್ನುವಂಥದ್ದು,
ಸೊ ಈ ತರಹದ ಜನರೇಷನ್ ಈಗ ಈ ದೇವಸ್ಥಾನಗಳಿಗೆ ಹೋಗೋದು ಅಥವಾ ಈ ಮಠ ಮಾನ್ಯಗಳಿಗೆ ಹೋಗೋದು, ಪೂಜ್ಯರಲ್ಲಿ ಹೋಗುವಂಥದ್ದು, ಅವರ ಪ್ರವಚನವನ್ನು ಕೇಳುವಂಥದ್ದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಇವಾಗೆಲ್ಲ ರೀಲ್ಸ್ ಅಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ. ಸೊ ಅಂಥವರಿಗೆ ತಂದೆ ತಾಯಿಗಳಿಗೂ ಕೂಡ ಕೆಲವರು ತಂದೆ ತಾಯಿಗಳನ್ನು ನಾವು ತುಂಬಾ ಮುಂದುವರೆದವರು, ಆಧುನಿಕತೆಗೆ ಜೋತ್ ಬಿದ್ದವರನ್ನ ತರ ಮಾಡ್ತಿರ್ತಾರೆ. ಸೊ ಅವ್ರಿಗೂ ಈಗ ಈ ತಂದೆ ತಾಯಿಗಳಿಗೆ ಮತ್ತೆ ಈಗಿನ ಯುವಕರಿಗೆ ತಮ್ಮ ಸಂದೇಶ ಏನು ಗುರುಜಿ? ಈ ಆಧ್ಯಾತ್ಮವನ್ನ ಬಿಟ್ರೆ ಅಥವಾ ಸಂಸ್ಕಾರ ಬಿಟ್ರೆ ಅವರು ಪಡುವಂತಹ ನಷ್ಟ ಏನೇನಾಗಿರುತ್ತೆ? ಈಗಿನ ಯುವಕರು ಮತ್ತು ಪೋಷಕರಲ್ಲಿ ಇರುವಂತ ತಿಳುವಳಿಕೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯುವಕರಿಗೆ ಇವಾಗ ಶೈಕ್ಷಣಿಕವಾಗಿರ್ತಕ್ಕಂಥ ಕ್ಷೇತ್ರ ದೀರ್ಘವಾಗಿದೆ. ಮೊದಲು ಎಲ್ಲೋ ಒಬ್ರು ನಗರವಾಸಿಗಳು ಶಿಕ್ಷಣವನ್ನ ಹೊಂದುತ್ತಿದ್ರು. ಈಗ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ದೀರ್ಘವಾಗಿರ್ತಕ್ಕಂಥ ಶಿಕ್ಷಣ ಬಂದಿದೆ. ಆದರೆ ಆ ಶಿಕ್ಷಣ ಕೇವಲ ಲೌಕಿಕ ರೂಪವಾಗಿ ಮುಂದುವರೆದಿದೆ. ಅದರಲ್ಲಿ ದೈವ ಶಕ್ತಿಯ ಪ್ರಭೆ ಇಲ್ಲ, ಅದರಲ್ಲಿ ದೈವ ಕಳೆ ಇಲ್ಲ. ಹೇಗೆ ಭತ್ತ ಅಂತಂದ್ರೆ ಏನಿರಬೇಕು, ಅದರಲ್ಲಿ ಕಾಳನು ಇರಬೇಕು, ಅದರಲ್ಲಿ ಗೊಳ್ಳನು ಇರಬೇಕು. ಈಗೇನಾಗಿ ಹೋಗಿದೆ, ಗೊಳ್ಳ ಮಾತ್ರ ಕುಟ್ಲಿಕ್ಕೆ ಹತ್ತಿದೆ, ಸತ್ವ ಇಲ್ಲ, ಕಾಳ ಇಲ್ಲ ಅದರಲ್ಲಿ. ಅದು ನೋಡ್ಲಿಕ್ಕೆ ಕಾಳಿದ್ದಂಗೆ ಕಾಣುತ್ತೆ, ಅದು ಕೇವಲ ಸಿಪ್ಪೆ ಮಾತ್ರ ಇದೆ. ಅದರಲ್ಲಿ ಒಳಗಡೆ ಕಾಳುಗಳು ಇಲ್ಲದಿರತಕ್ಕಂತ ಭತ್ತವನ್ನು ಕುಟ್ತಾ ಇದ್ದೇವೆ. ಗೊಳ್ಳು ಕುಟ್ಟಿದ್ರೆ ಏನು ಪ್ರಯೋಜನ ಅಂತ ಹೇಳ್ತೀವಿ. ಯಾರು ಸುಮ್ಮನೆ ಮಾತಾಡಕ್ ಹತ್ತಿದ್ರೆ ಇವರು ಬರೇ ಗೊಳ್ಳು ಕುಟ್ಟಾರ ಬಿಡಿ ಅಂತ ಹೋಗ್ತೀವಿ ನಾವು. ಹಾಗೆ ನಮ್ಮ ಶಿಕ್ಷಣವೂ ಕೂಡ ಈಗ ನಮ್ಮ ವಿದ್ಯಾರ್ಥಿಗಳಿಗೆ, ಯುವತಿಯರಿಗೆ ಗೊಳ್ಳು ಕುಟ್ಟಿದಂತೆ ಆಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ ಅಂತಂದ್ರೆ ಆ ಶಿಕ್ಷಣದ ಪದ್ಧತಿಯೇ ಅದು ಬದಲಾಗಿ ಹೋಗಿಬಿಟ್ಟಿದೆ. ಏನು ಬೇರೆ ಬೇರೆ ವಿದೇಶಗಳೆಲ್ಲ ಅವರು ಬಂದು ತಮ್ಮ ಶಿಕ್ಷಣವನ್ನು ಇಲ್ಲಿ ಹೇರಿ ಏನ್ ಮಾಡಿದ್ರು, ನಮ್ಮ ಶೈಕ್ಷಣಿಕವಾಗಿರ್ತಕ್ಕಂಥ ಪದ್ಧತಿ, ಗುರುಕುಲ ಪದ್ಧತಿಯನ್ನ ಧ್ವಂಸ ಮಾಡಿಬಿಟ್ರು. ಸ್ವಾತಂತ್ರ್ಯ ಬರುವ ಮುಂಚೆ 555 ನಮ್ಮ ಸಂಸ್ಥೆಗಳಿದ್ದವು, ರಾಜರುಗಳ ಸಂಸ್ಥೆಗಳಿದ್ದವು, ಸಾವಿರಾರು ಗುರುಕುಲಗಳಿದ್ದವು. ಎಲ್ಲೆಲ್ಲಿ ರಾಜರ ಸಂಸ್ಥೆಗಳಿದ್ದವೋ ಅಲ್ಲಲ್ಲಿ ಗುರುಕುಲಗಳು ಕೂಡ ಇರುತ್ತಿದ್ದವು. ಮತ್ತು ಋಷಿಮುನಿಗಳು ಅಲ್ಲಲ್ಲಿ ನದಿ ದಡಗಳಲ್ಲಿ ಮತ್ತು ಪರ್ವತಗಳ ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಆಶ್ರಮಗಳನ್ನು ಹಾಕಿಕೊಂಡು ಇರುತ್ತಿದ್ರು. ಊರದ ಬೆಟ್ಟದ ಪ್ರದೇಶಗಳಲ್ಲಿ, ಪಕ್ಕದ ಪ್ರದೇಶಗಳಲ್ಲಿ ಮಠಗಳನ್ನು ಹಾಕಿಕೊಂಡು, ಗುರುಕುಲಗಳನ್ನು ಹಾಕಿಕೊಂಡು, 100-10 ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಆಧ್ಯಾತ್ಮಿಕ, ಧಾರ್ಮಿಕ ಯುಕ್ತವಾದಂತಹ ಶಿಕ್ಷಣವನ್ನು ನೀಡ್ತಿದ್ರು. ಆ ಶಿಕ್ಷಣದ ಬಲದಿಂದ ಅವರು ದೈವದ ಶಕ್ತಿ ತುಂಬಿಕೊಳ್ತಾನೆ ವಿದ್ಯಾವಂತರಾಗ್ತಿದ್ರು. ಈಗೇನಾಗ್ತಾ ಇದೆ, ದೈವ ಶಕ್ತಿ ಇಲ್ಲ, ಕೇವಲ ವಿದ್ಯೆ ಆಗಿದೆ. ದೈವ ಶಕ್ತಿಯಲ್ಲಿರ್ತಕ್ಕಂಥ ವಿದ್ಯೆ ಮನುಷ್ಯನನ್ನ ನಾಶ ಮಾಡ್ತಾ ಇದೆ. ಯಾಂತ್ರಿಕ ವಿದ್ಯೆ ಆಗಿದೆ. ಅದು ಕೇವಲ ಭೌತಿಕ ವಿದ್ಯೆ ಅಂತ ಕರಿತೇವೆ ಅದನ್ನ ನಾವು ಶಾಸ್ತ್ರದಲ್ಲಿ. ಭೌತಿಕ ವಿದ್ಯೆ, ಬೌದ್ಧಿಕ ವಿದ್ಯೆ ಅಲ್ಲ. ಅದು ಬುದ್ಧಿಯಿಂದ ಬಂದಿರುವಂತ ವಿದ್ಯೆ ಅಲ್ಲ, ಭೂತದ ವ್ಯವಸ್ಥೆಯಿಂದ ಬಂದಿರತಕ್ಕಂತ ವಿದ್ಯೆ. ಕೇವಲ ನೋಟ ಮಾತ್ರದಿಂದ ಬಂದಿರುವಂತ ವಿದ್ಯೆ, ವೈಚಾರಿಕವಾಗಿ ಬಂದಿರುವಂತದ್ದಲ್ಲ. ಬುದ್ಧಿಯಿಂದ ತಿಳಿದುಕೊಂಡು ಬಂದಿರುವಂತದ್ದು ಬೌದ್ಧಿಕ ವಿದ್ಯೆ. ನಾವು ನೋಡಿ ಕಲ್ತಿರುವಂತದ್ದು ಭೌತಿಕ ವಿದ್ಯೆ. ಈಗೆಲ್ಲ ನಲಿ ಕಲಿ ಅಂತ ನಾವು ಶುರು ಮಾಡ್ತೇವಲ್ಲ, ಏನದು ಭೌತಿಕ ವಿದ್ಯೆ. ಅದು ವಿಚಾರ ಮಾಡಿ ತಿಳಿದುಕೊಂಡು ಬರುವಂತದ್ದು ಏನಿದೆಯೋ ಬೌದ್ಧಿಕ ವಿದ್ಯೆ. ಹಾಗಾಗಿ ಇದನ್ನ ಹೇಳಕ್ ಹೋಗ್ಬಿಟ್ರೆ ಏನೋ ತೊಂದರೆ ಆಗುತ್ತೆ ಅಂತೇಳಿ ಶಿಕ್ಷಣದ ಪದ್ಧತಿಯನ್ನೇ ಬದಲಾಗಿ ಹೋಗ್ಬಿಟ್ಟು ಏನಾಗಿದೆ, ಮಕ್ಕಳುಗಳಿಗೆ ಅದು ಬಹಳ ದುಃಖಕಾರಕವಾಗಿರ್ತಕ್ಕಂಥ, ವೇದನೆ ಕೊಡ್ತಕ್ಕಂಥ ವಿದ್ಯೆಯಾಗಿದೆ. ಹಾಗಾಗಿ ಯುವಕರೆಲ್ಲ ಏನ್ ಮಾಡ್ತಾ ಇದ್ದಾರ, ದಾರಿ ತಪ್ತಾ ಇದ್ದಾರ. ಈ ಲೌಕಿಕ ವಿಷಯದಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರ. ಆ ಕೆಲವು ಲೌಕಿಕ ವಿಷಯಗಳಲ್ಲಿ ಅವರು ಬಯಸಿರ್ತಕ್ಕಂಥ ಅವಕಾಶಗಳು ಸಿಗದೆ ಹೋಗಿಬಿಟ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ. ಈ ಶಿಕ್ಷಣ ಕೊಡಿಸ್ತಕ್ಕಂಥ ತಂದೆ ತಾಯಿಗಳಿಗೂ ಕೂಡ ಈ ವಿಷಯ ಗೊತ್ತಿರೋದಿಲ್ಲ. ಇವನು ಸತ್ತೋದ್ಮೇಲೆ ಅವ್ರು ಅಯ್ಯಯ್ಯೋ ಅಂತ ಅನ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಅವನನ್ನು ಮಠಕ್ಕೆ ಕಳಿಸ್ಬೇಕಾಗಿತ್ತು, ಮಂದಿರಕ್ಕೆ ಕಳಿಸ್ಬೇಕಾಗಿತ್ತು, ಗುಡಿಗೆ ಕಳಿಸ್ಬೇಕಾಗಿತ್ತು, ಅವನಿಗೆ ಭಜನೆ ಮಾಡಕ್ ಹೇಳ್ಬೇಕಾಗಿತ್ತು, ಜಪ ಮಾಡಕ್ ಹೇಳ್ಬೇಕಾಗಿತ್ತು, ಪೂಜೆ ಮಾಡಕ್ ಹೇಳ್ಬೇಕಾಗಿತ್ತು. ಇದ್ಯಾವುದೋ ಮಾಡಿಸಲಿಲ್ಲ. ಆ ಬಲ ಇಲ್ಲದೆ ಇರೋದ್ರಿಂದ ಇವನ್ ಏನ್ ಮಾಡ್ತಾನ, ಪ್ರಾಣವನ್ನು ಕಳ್ಕೊಳ್ತಾನ.
ಹಾಗಾಗಿ ಯಾರಿಗೆ ಆಧ್ಯಾತ್ಮಿಕ ಬಲ ಇರುತ್ತೋ ಅವರು ಯಾವಾಗಲೂ ಕೂಡ ತಮ್ಮನ್ನು ತಾವು ನಾಶ ಮಾಡಿಕೊಳ್ಳೋದಿಲ್ಲ, ಇನ್ನೊಬ್ಬರನ್ನು ಕೂಡ ನಾಶ ಮಾಡೋದಿಲ್ಲ. ಈ ಮನುಷ್ಯ ಎಲ್ಲಿ ಓಡಿಸ್ತಾ ಇದ್ದಾನೆ ಬುದ್ಧಿ ಅಂತಂದ್ರೆ, ಅವನು ಗಾಡಿ ಓಡಿಸೋದ್ರಲ್ಲಿ, ವಾಹನ ಓಡಿಸೋದ್ರಲ್ಲಿ ಬುದ್ಧಿಯನ್ನು ಓಡಿಸ್ತಾ ಇದ್ದಾನೆ. ಎಷ್ಟು ನಾನು ವೇಗವಾಗಿ ಗಾಡಿ ಓಡಿಸ್ತೇನೋ ಅಷ್ಟು ನಾನು ಬುದ್ಧಿವಂತ ಅಂತ ಅವನು ತಿಳ್ಕೊಂಡಾನ. ಹೌದಲ್ವೇ? ಅದರಿಂದ ಅವನು ಬುದ್ಧಿಯನ್ನು ತೋರಿಸಿಕೊಂಡು ಅದರಿಂದ ಬೆನ್ನು ಚಪ್ಪರಿಸಿಕೊಳ್ಳಕ್ ಹೊರಟಿದ್ದಾನ. ಹಾಗಾಗಿ ಅವನು ಏನಾಗಿಬಿಡ್ತಾನ, ಒಂದ್ಸರಿ ದಾರಿ ತಪ್ಪಿಬಿಟ್ಟು ಗುರಿ ತಪ್ಪಿಬಿಟ್ಟು ಬಿದ್ದು ಬಿಡ್ತಾನ, ಪ್ರಾಣ ಕಳ್ಕೊಂಡು ಹೋಗ್ತಾನೆ. ಇದು ಮನುಷ್ಯರಿಗೆ ಆಗ್ತಕ್ಕಂಥ ನಷ್ಟ. ಈ ಬುದ್ಧಿಯನ್ನ ವಿದ್ಯೆಯಲ್ಲಿ ತೋರಿಸಬೇಕಾಗಿತ್ತು. ನಾವು ಏನ್ ನಮಗೆ ಕೊಟ್ಟಿರ್ತಕ್ಕಂಥ ವಿದ್ಯೆ ಇದೆ, ಸದ್ವಿದ್ಯೆ ಇದೆ, ಅದರಲ್ಲಿ ತೋರಿಸ್ಬೇಕಾಗಿತ್ತು. ಈ ಸದ್ವಿದ್ಯೆ ಏನ್ ಮಾಡುತ್ತೆ, ಮನುಷ್ಯನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪನ್ನಗಳನ್ನು ಕೊಡುತ್ತೆ. ಅವನ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ವಿದ್ಯಾ ದದಾತಿ ವಿನಯಂ, ಆ ವಿದ್ಯೆ ಅನ್ನುವಂಥದ್ದು ವಿನಯವನ್ನು ಕೊಡುತ್ತೆ. ಯಾವುದು? ಸದ್ವಿದ್ಯೆ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತ. ಆ ವಿನಯದಿಂದ ಅವನು ಯೋಗ್ಯವಂತ ಅಂತ ಜನರಿಂದ ಹೇಳಿಸ್ಕೊಳ್ತಾನಂತ. ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ. ಇವನು ವಿದ್ಯಾವಂತನಾದ, ವಿನಯವಂತನಾದ ಅಂತಂದ್ರೆ ಇವನಿಗೆ ಹಣ ಹರಿದು ಬರುತ್ತೆ ಅಂತ. ಸಂಪದಗಳು ಇವನನ್ನು ಹುಡಿಕೊಂಡು ಬರ್ತಾವಂತವೆಲ್ಲ. ಯಾಕೆ? ಒಳ್ಳೆ ಮನುಷ್ಯ ಆದನಪ್ಪ, ಇಲ್ಲಿ ಹೋಗೋ ನಡಿ ಅಂತ ಹೇಳಿ ಇವನನ್ನು ಹುಡುಕೊಂಡು ಬಂದು ಇವನ ಅಲ್ಲಿ ನಿಲ್ತಾವಂತ. ಧನ ಸಂಪದ ಅಂತ. ಪಾತ್ರತ್ವ ಧನಮಾಪ್ನೋತಿ, ಯೋಗ್ಯತೆ ಬರುತ್ತೆ, ಒಂದು ಪಾತ್ರತೆ ಬರುತ್ತೆ, ಒಂದು ಅರ್ಹತೆ ಬರುತ್ತೆ ಇವನಿಗೆ. ಅದು ಬಂದ ಮೇಲೆ ಇವನಿಗೆ ಹಣ ಬಂದು ಸುರಿತಾರಂತೆ ಎಲ್ಲ ಜನ. ಯಾಕೆ? ಆ ಲಕ್ಷ್ಮಿಗೂ ಕೂಡ ಗೊತ್ತಾಗುತ್ತೆ ಅಂತೆ, ಇವನಲ್ಲಿ ವಿನಯ ಇದೆ, ವಿದ್ಯೆ ಇದೆ, ಯೋಗ್ಯತೆ ಇದೆ, ನಾ ಇಲ್ಲೇ ಇದ್ರೆ ಸುಖವಾಗಿರ್ತೀನಿ, ಇವನಲ್ಲಿದ್ರೆ ನನಗೆ ಗೌರವ ಸಿಗುತ್ತದೆ ಅಂತ ಅದು ಬಂದು ಇಲ್ಲಿ ಉಳ್ಕೊಳ್ಳುತ್ತೆ. ಧನಂ ಆಪ್ನೋತಿ. ಒಂದ್ ವೇಳೆ ಆ ಧನ ಇವನಲ್ಲಿ ಬಂದು ಉಳಿದುಕೊಂಡಿತು ಅಂತಂದ್ರೆ, ವಿದ್ಯಾವಂತನಾಗಿರ್ತಕ್ಕಂಥ ಸದ್ವಿದ್ಯಾ ಸಂಪನ್ನನು ಅದನ್ನ ಅನಗತ್ಯವಾಗಿ ಯಾವ್ಯಾವುದಕ್ಕೂ ಹಾಳು ಮಾಡೋದಕ್ಕೆ ಬಳಸೋದಿಲ್ಲ. ಯಾವ್ದಕ್ಕೆ ಬಳಸ್ತಾನ ಅಂತಂದ್ರೆ ಧರ್ಮ ಅಂತ ಹೇಳ್ತಾನ. ಅದನ್ನ ಧರ್ಮ ಕಾರ್ಯಕ್ಕೆ ಬಳಸ್ತಾನಂತ. ನೋಡಿ, ಯಾರಿಗಾದ್ರೂ ಉತ್ತಮರಿಗೆ ದಾರಿಯಲ್ಲಿ ಹೋಗ್ಬೇಕಾದಾಗ ಹಣ ಸಿಕ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರ? ಆ ಹಣವನ್ನ ದೇವಸ್ಥಾನಕ್ಕೋ ಗುರುಗಳಿಗೋ ಹೋಗಿ ಕೊಡ್ತಾರ, ಎಲ್ಲೋ ಹುಂಡಿಗೋ ಹೋಗಿ ಹಾಕ್ತಾರ. ಅದೇ ಒಬ್ಬ ದುರಾತ್ಮನಿಗೆ ಸಿಕ್ಕರೆ ಯಾರಿಗೂ ಹೇಳ್ಬೇಡ ಅಂತೇಳಿ ತಗೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ತಾನು ಯಾವ್ಯಾವುದಕ್ಕೂ ತನ್ನ ದಂಧೆಗಳಿಗೆ ಬಳಸಿಕೊಳ್ತಾನ. ಅದನ್ನು ದುರಾಭ್ಯಾಸಕ್ಕೆ ಬಳಸಿಕೊಳ್ತಾನ. ಸಿಕ್ಕತಿ ಮಜಾ ಉಡಾಯಿಸಿ ಅಂತ ಹೇಳಿ. ಯಾಕೆ? ನಾ ದುಡಿದದ್ದಲ್ಲ ಇದು, ದಾರಿಯಲ್ಲಿ ಬಿದ್ದದ್ದು ಸಿಕ್ಕಿದ್ದು, ಯಾವ್ದಕ್ ಬನ್ನಿ ಮಜಾ ಉಡಾಯಿಸೋನು ಬನ್ನಿ ಅಂತ ತನಗೆ ಬೇಕಾಗಿರ್ತಕ್ಕಂಥ ದುರಭ್ಯಾಸಕ್ಕೆ ಬಳಸಿಕೊಳ್ತಾನ. ಇಲ್ಲೇ ಗೊತ್ತಾಗುತ್ತೆ ನಮಗೆ ಸದ್ವಿದ್ಯಾ ಸಂಪನ್ನ ಹೇಗೆ ಆ ಹಣವನ್ನು ಬಳಸ್ತಾನ, ಮತ್ತು ದುರ್ವಿದ್ಯೆಯನ್ನು ಹೊಂದಿರತಕ್ಕಂಥವನು, ದುರ್ಬುದ್ಧಿಗಳಂತ ಮನುಷ್ಯನು ಹೇಗೆ ಆ ಹಣವನ್ನು ಬಳಸಿಕೊಳ್ತಾನ. ಇದರಿಂದ ಗೊತ್ತಾಗುತ್ತೆ ನಮಗೆ. ಈಗಲೇ ನೋಡ್ತೇವೆ ನಾವು. ಅದಕ್ಕೆ ಸದ್ವಿದ್ಯಾ ಸಂಪನ್ನನಾಗಿದ್ದ ಅಂತ ಆದ್ರೆ ಆತನು ಅದನ್ನ ಧರ್ಮಕ್ಕಾಗಿ ಬಳಸಿಕೊಂಡು ಆ ಧರ್ಮ ಇವನಿಗೆ ಸುಖವನ್ನು ಕೊಡಬೇಕು. ತಥಧರ್ಮ ಸುಖಂ ಅಂತ. ಧರ್ಮದಿಂದ ಇವನು ಸುಖವನ್ನು ಅನುಭವಿಸಬೇಕಲ್ಲದಲ್ಲೇ ಈ ಹಣದಿಂದ, ಧನದಿಂದ, ಈ ಭೋಗದಿಂದ ಸುಖ ಅನುಭವಿಸೋದಲ್ಲ. ಮನುಷ್ಯನಿಗೆ ಸುಖ ಬೇಕು. ಆ ಸುಖ ಯಾವುದರಿಂದ ಬರಬೇಕು ಅಂತಂದ್ರೆ ಹಣದಿಂದ ಬರಬಾರದು, ಇನ್ನು ಈ ಲೌಕಿಕ ವಸ್ತುಗಳಿಂದ ಬರಬಾರದು, ವಿಷಯ ವಸ್ತುಗಳಿಂದ ಬರಬಾರದು. ಅದು ಧರ್ಮದಿಂದ ಬರಬೇಕು. ಧರ್ಮ ಅಂತಂದ್ರೇನು? ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳಿದೆ. ಹೌದಲ್ವೇ? ಏನು? ಪರೋಪಕಾರಕ್ಕೋಸ್ಕರವಾಗಿ ಇದನ್ನ ನಾವು ಬಳಸ್ಬೇಕಾದ್ರೆ, ಈ ಪರೋಪಕಾರಕ್ಕಾಗಿ ಇದನ್ನು ಬಳಸ್ತೀವಿ ಅಂತಂದ್ರೆ ಪುಣ್ಯ ಆಗುತ್ತೆ. ಪುಣ್ಯ ಆಯ್ತು ಅಂತಂದ್ರೆ ಸುಖ ಸಿಗುತ್ತೆ. ವಿದ್ಯೆ ಅನ್ನುವಂಥದ್ರಲ್ಲಿ ಡಿಫರೆಂಟ್ ಆಗಿದೆ. ಒಂದು ಲೌಕಿಕ ವಿದ್ಯೆ, ಒಂದು ಅಲೌಕಿಕ ವಿದ್ಯೆ. ಲೌಕಿಕ ವಿದ್ಯೆ ಮನುಷ್ಯನಿಗೆ ಸಾಮಾನ್ಯವಾಗಿ ದುಃಖವನ್ನು ಕೊಡ್ತಾ ಇರುತ್ತೆ. ಅಲೌಕಿಕ ವಿದ್ಯೆ ಯಾವಾಗಲೂ ಕೂಡ ದುಃಖವನ್ನು ಕೊಡೋದಿಲ್ಲ. ಯಾವಾಗೂ ದುಃಖವನ್ನು ಕೊಡೋದಿಲ್ಲ, ಅವಳು ಯಾವಾಗಲೂ ಸುಖವನ್ನೇ ಕೊಡುತ್ತದೆ. ಧರ್ಮೋ ಮಿತ್ರಂ ಮೃತಸ್ಯಚ ಅಂತ ಹೇಳುತ್ತೆ. ಮನುಷ್ಯನು ಸತ್ತರೂ ಕೂಡ ಅವನಿಗೆ ಅವನ ಬೆನ್ನು ಹತ್ತಿ ಬರುವಂತದ್ದು ಯಾವುದು ಅಂತಂದ್ರೆ ಸದ್ವಿದ್ಯಾ, ಸದ್ಧರ್ಮ. ಆ ರೀತಿಯಾಗಿರ್ತಕ್ಕಂಥ ಜೀವನ ಅಳವಡಿಸಿಕೊಂಡ ಅಂತಂದ್ರೆ ಮನುಷ್ಯ ಸುಖವಾಗಿರ್ತಾನೆ. ಈ ತರ ಮಾಡಿದ ಅಂತಂದ್ರೆ, ವಿದ್ಯಾವಂತ ಆದ ಅಂದ್ರೆ ತಾಯಿನೂ ಪವಿತ್ರ ಆಗ್ತಾಳ, ತಂದೆನೂ ಪವಿತ್ರ ಆಗ್ತಾನ, ಮನೆಯೂ ಪವಿತ್ರ ಆಗ್ತದ. ಅದಕ್ಕೆ ಶಂಕರಾಚಾರ್ಯರು ಏನು ಹೇಳಿದ್ರು? ಕುಲಂ ಪವಿತ್ರಂ ಜನನೀಕೃತಾರ್ಥ ಅಂತ ಹೇಳಿದ್ರು. ಇಂಥ ಸದ್ವಿದ್ಯೆಯನ್ನು ಹೊಂದಿರತಕ್ಕಂಥ ಮನುಷ್ಯ ಏನಿದಾನೋ ಅವನ ಕುಲವೂ ಪವಿತ್ರವಾಗುತ್ತದೆ,
ಅವನ ತಾಯಿಯೂ ಪವಿತ್ರ ಆಗ್ತಾಳ. ಅದಕ್ಕೆ ಇದನ್ನು ನಾವು ಕಲಿಸ್ಬೇಕಾಗಿತ್ತು ತಾಯಿ ತಂದೆಗಳಾದವರು. ಯಾರು ನಾವು ಗುರುಗಳ ಹತ್ತಿರ ಹೋಗು ಅಂತ ಹೇಳ್ತೇವೆ ಮಕ್ಕಳಿಗೆ, ಯಾರು ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತೇವೆ, ಯಾರು ಸಂಸ್ಕೃತ ಕಲಿ ಅಂತ ಹೇಳ್ತೇವೆ, ಯಾರು ಸುಭಾಷಿತ ಕಲಿ ಅಂತ ಹೇಳ್ತೇವೆ, ಯಾರು ಭಗವದ್ಗೀತಾ ಕಲಿ ಅಂತ ಹೇಳ್ತೇವೆ, ಉಪನಿಷತ್ ಓದು ಅಂತ ಯಾರು ಹೇಳ್ತೇವೆ. ನಾವು ಯಾರು ಅದನ್ನ ಹೇಳೋದಿಲ್ಲ, ಹೌದಲ್ವೇ? ಅದನ್ನ ಓದಿದ್ದೇನೋ, ಸೈನ್ಸ್ ಓದಿದ್ದೇನೋ, ಮ್ಯಾಥ್ಸ್ ಓದಿದ್ದೇನೋ, ಇಷ್ಟ ಕೇಳ್ತಿರ್ತೇನೋ. ನಮ್ಗೇನು ತಲೆಯಲ್ಲಿ ಸೈನ್ಸು ಮ್ಯಾಥ್ಸ್ ಇಷ್ಟು ಬಿಟ್ರೆ ಇನ್ನೇನು ಇಲ್ಲ, ಹೌದಲ್ವೇ? ಅದು ಭೌತಿಕ ವಿದ್ಯೆ. ಭೌತಿಕ ವಿದ್ಯೆ ಅಂತಂದ್ರೆ ಅಷ್ಟ ವ್ಯವಹಾರಭೂತವಾಗಿರ್ತಕ್ಕಂಥದ್ದು. ಅದು ಮನಸ್ಸಿಗೆ ಆಯಿತು, ಬುದ್ಧಿಗೆ ಆಯಿತು ಶಾಂತಿ ನೀಡುವಂಥದ್ದಲ್ಲ, ಸತ್ವವನ್ನು ಹೊಂದಿರುವಂಥದ್ದಲ್ಲ. ಅದು ಯಾವಾಗಲೂ ಕೂಡ ಕೊನೆಯ ಹಂತದಲ್ಲಿ ದುಃಖವನ್ನು ಕೊಡುವಂಥದ್ದು. ಅದರಿಂದ ಇವನು ಮಾಡಿ 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 ಸುಸ್ತಾಗಿ ಏನಾಗ್ತಾನೆ, ಕೊನೆಗೆ ಒಂಥರ ರೋಗಮಯ ಶರೀರವುಳ್ಳವನಾಗಿಬಿಡ್ತಾನೆ, ದುರ್ಬಲನಾಗಿಬಿಡ್ತಾನೆ. ಈ ಅಧ್ಯಾತ್ಮ ವಿದ್ಯೆ ಏನಿದೆಯಲ್ಲ, ಇವನಲ್ಲಿ ಇರತಕ್ಕಂಥ ರೋಗವನ್ನು ನಾಶ ಮಾಡುತ್ತೆ, ಇವನಿಗೆ ಯೋಗವನ್ನು ಉಂಟು ಮಾಡುತ್ತೆ, ಇವನಿಗೆ ಭೋಗವನ್ನು ಉಂಟು ಮಾಡುತ್ತೆ, ಇವನಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಉಂಟು ಮಾಡುತ್ತೆ. ಎಲ್ಲ ಊರು ಜನರು ಕೂಡ ಇವನು ಸದ್ವಿದ್ಯೆ ಸಂಪನ್ನಿದ್ದ ಅಂತಂದ್ರೆ ಇವನಿಗೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಕೈ ಮುಗಿತಾರ. ಸ್ವಾಮಿ ಬರ್ತಿದ್ದಾರೆ, ಹಿರಿಯರು ಬರ್ತಿದ್ದಾರೆ, ವಿದ್ಯಾವಂತರು ಬರ್ತಿದ್ದಾರೆ, ಗುರುಗಳು ಬರ್ತಿದ್ದಾರೆ ಅಂತ ಹೇಳಿ ಯಾರಿಗಿದೆ ನೋಡಿದರೆಲ್ಲ ಇವ್ನು ಕೈ ಮುಗಿತಾರ. ಇದಕ್ಕಿಂತ ಸುಖ ಇನ್ನೇನ್ ಬೇಕಾಗಿದೆ? ಇನ್ನು ಊರಲ್ಲಿ ನೀವು ಹೋಗ್ತಾ ಇದ್ದಾಗ, ದಾರಿಯಲ್ಲಿ ಹೋಗ್ತಾ ಇದ್ದಾಗ ಯಾರಾದ್ರೂ ನಮಸ್ಕಾರ ಸ್ವಾಮಿ ಅಂತ ಅಂದ್ಬಿಟ್ರೆ ಅದಕ್ಕಿಂತ ಇನ್ನು ಲಾಭ ಯಾವುದಿದೆ? ಇನ್ಯಾವ ಸುಖ ಇದೆ? ಹಾಗೆ ಇವ್ರು ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ಯಾವುದಕ್ಕೆ ಕೈ ಮುಗಿತಾರ ಅಂತಂದ್ರೆ ವಿದ್ಯೆಗೆ ಕೈ ಮುಗಿತಾರ. ಇದು ಅದಕ್ಕೆ ನಾವು ಏನ್ ಹೇಳ್ತೇವೆ, ಇದು ದೇವಾಲಯ, ವಿದ್ಯೆಯ ದೇವಾಲಯ, ಇದು ವಿದ್ಯೆಯ ದೇಗುಲ, ಇಲ್ಲಿ ಕೈ ಮುಗಿದು ತಲೆಬಾಗಿ ಬನ್ನಿ ಅಂತ ಬೋರ್ಡ್ ಹಾಕಿರ್ತೇವೆ, ಹೌದಲ್ವೇ? ಇದು ಸರಸ್ವತಿ ದೇವಾಲಯ. ಹಾಗೆ ನಾವು ವಿದ್ಯಾವಂತರಾಗಬೇಕು, ಸದ್ವಿದ್ಯೆ ಸಂಪನ್ನರಾಗಬೇಕು, ಮತ್ತು ದುರ್ವಿದ್ಯೆಗಳ ಅಥವಾ ದುರ್ಬುದ್ಧಿಗಳ ಹೊಳೆಗೆ ಸೆಳವಿಗೆ ಬೀಳಬಾರ್ದು. ಸಜ್ಜನ ಸಹವಾಸದಲ್ಲಿರ್ಬೇಕು, ಮಠ ಮಂದಿರಗಳ ಸಹವಾಸದಲ್ಲಿರ್ಬೇಕು, ವೇದ ಓದಬೇಕು, ಉಪನಿಷತ್ತು ಓದಬೇಕು, ಭಗವದ್ಗೀತಾ ಓದಬೇಕು, ಸುಭಾಷಿತಗಳನ್ನು ಓದಬೇಕು. ಈ ರೀತಿಯಾಗಿರ್ತಕ್ಕಂಥ ಸದ್ವಿದ್ಯಾ, ರಾಮಾಯಣ, ಮಹಾಭಾರತ ಇವೆಲ್ಲವೂ ನಮಗೆ ಜ್ಞಾನನೂ ನೀಡ್ತಾವ ಮತ್ತು ಭೋಗವನ್ನು ನೀಡ್ತಾವ. ಇವುಗಳಲ್ಲಿ ಸೈಂಟಿಫಿಕ್ ಆಗಿರ್ತಕ್ಕಂಥ ಮಾರ್ಗನೂ ಇದೆ, ಜ್ಞಾನವೂ ಇದೆ. ಹಾಗಾಗಿ ತಾಳ್ಮೆಯಿಂದ ಅದನ್ನು ಓದ್ತಾ ಇದ್ರೆ ಖಂಡಿತವಾಗಿ ನಮ್ಗೆ ಆ ಥರ ಜ್ಞಾನ ಆಗಿ ನಾವು ಸುಖಿಗಳಾಗೋದಕ್ಕೆ ಅಲ್ಲಿಂದ ಸಾಧ್ಯ ಇದೆ. ಅಂತ ಜೀವನ ನಮ್ಮ ಯುವಕರಿಗೆ ಬೇಕಾಗಿದೆ. ಎಂಥ ಭೂಮಿನೇ ಕತ್ತರಿಸಿಕೊಂಡು ಪಾತಾಳಕ್ಕೆ ಹೋಗ್ತಾ ಇದೆ ಅಂದ್ರೂ ಕೂಡ ಅವನಿಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವಂಥ ಕಲ್ಪನೆ ಬರೋದಿಲ್ಲ. ಆಕಾಶವೇ ಬಂದು ತಲೆ ಮೇಲೆ ಬೀಳ್ತಾ ಇದೆ ಅಂದ್ರೂ ಕೂಡ ಅವನು ಹೆದರೋದಿಲ್ಲ. ಅದು ಸದ್ವಿದ್ಯೆಯ ಶಕ್ತಿ, ಸದ್ವಿದ್ಯೆಯಿಂದ ಬಂದಿರತಕ್ಕಂಥ ಧೈರ್ಯ, ಅದನ್ನು ಅವನು ಎದುರಿಸುವುದಕ್ಕೆ ಸಮರ್ಥ ಆಗಿರ್ತಾನೆ. ಅದಕ್ಕೆ ಸದ್ವಿದ್ಯೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ, ಅದನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ತಾತ್ಪರ್ಯ.